ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಕಸದ ಗಾಡಿಯಲ್ಲಿ ಶವವನ್ನ ಇಟ್ಟು ಪಾಪಿ ಯುವತಿಯ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ದ ಅನ್ನುವ ಅನುಮಾನ ಈಗ ದಟ್ಟವಾಗಿದೆ. ಕೊಲೆ ಮಾಡಿ ಮೂಟೆ ಕಟ್ಟಿ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾನೆ. ಕಸದ ಗಾಡಿಯಲ್ಲಿ 25-30 ಈ ವರ್ಷದ ಒಳಗಿನ ಯುವತಿಯ ಶವ ಪತ್ತೆಯಾಗಿದೆ. ಚೆನ್ನಮ್ಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಈ ಘಟನೆ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶವ ಅಲ್ಲೇ ಪತ್ತೆಯಾಗಿರೋದ್ರಿಂದಾಗಿ ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಈ ಮೂಲಕ ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕವಾದಂತಹ ತನಿಖೆ ವೇಳೆ ಈಗ ತಿಳಿದಿರೋ ಮಾಹಿತಿ. ಸದ್ಯ ಆಕೆಯ ದೇಹವನ್ನ ಕಸದ ಲಾರಿ ಒಳಗೆ ಮೂಟೆ ಕಟ್ಟಿ ಎಸೆದು ಹೋಗಿದ್ದಾನೆ ಪಾಪಿ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆ ಯುವತಿಗೆ 25-30 ವರ್ಷ ಆಗಿರಬಹುದು ಅನ್ನೋದ್ರು ಈಗ ಅಂದಾಜು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಕಸದ ಗಾಡಿಯಲ್ಲಿ ಶವವನ್ನ ಇಟ್ಟು ಪಾಪಿ ಯುವತಿಯ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ದ ಅನ್ನುವ ಅನುಮಾನ ಈಗ ದಟ್ಟವಾಗಿದೆ. ಕೊಲೆ ಮಾಡಿ ಮೂಟೆ ಕಟ್ಟಿ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾನೆ. ಕಸದ ಗಾಡಿಯಲ್ಲಿ 25-30 ಈ ವರ್ಷದ ಒಳಗಿನ ಯುವತಿಯ ಶವ ಪತ್ತೆಯಾಗಿದೆ. ಚೆನ್ನಮ್ಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಈ ಘಟನೆ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶವ ಅಲ್ಲೇ ಪತ್ತೆಯಾಗಿರೋದ್ರಿಂದಾಗಿ ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಈ ಮೂಲಕ ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕವಾದಂತಹ ತನಿಖೆ ವೇಳೆ ಈಗ ತಿಳಿದಿರೋ ಮಾಹಿತಿ. ಸದ್ಯ ಆಕೆಯ ದೇಹವನ್ನ ಕಸದ ಲಾರಿ ಒಳಗೆ ಮೂಟೆ ಕಟ್ಟಿ ಎಸೆದು ಹೋಗಿದ್ದಾನೆ ಪಾಪಿ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆ ಯುವತಿಗೆ 25-30 ವರ್ಷ ಆಗಿರಬಹುದು ಅನ್ನೋದ್ರು ಈಗ ಅಂದಾಜು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಕಸದ ಗಾಡಿಯಲ್ಲಿ ಶವವನ್ನ ಇಟ್ಟು ಪಾಪಿ ಯುವತಿಯ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ದ ಅನ್ನುವ ಅನುಮಾನ ಈಗ ದಟ್ಟವಾಗಿದೆ. ಕೊಲೆ ಮಾಡಿ ಮೂಟೆ ಕಟ್ಟಿ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾನೆ. ಕಸದ ಗಾಡಿಯಲ್ಲಿ 25-30 ಈ ವರ್ಷದ ಒಳಗಿನ ಯುವತಿಯ ಶವ ಪತ್ತೆಯಾಗಿದೆ. ಚೆನ್ನಮ್ಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಈ ಘಟನೆ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶವ ಅಲ್ಲೇ ಪತ್ತೆಯಾಗಿರೋದ್ರಿಂದಾಗಿ ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಈ ಮೂಲಕ ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕವಾದಂತಹ ತನಿಖೆ ವೇಳೆ ಈಗ ತಿಳಿದಿರೋ ಮಾಹಿತಿ. ಸದ್ಯ ಆಕೆಯ ದೇಹವನ್ನ ಕಸದ ಲಾರಿ ಒಳಗೆ ಮೂಟೆ ಕಟ್ಟಿ ಎಸೆದು ಹೋಗಿದ್ದಾನೆ ಪಾಪಿ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆ ಯುವತಿಗೆ 25-30 ವರ್ಷ ಆಗಿರಬಹುದು ಅನ್ನೋದ್ರು ಈಗ ಅಂದಾಜು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಕಸದ ಗಾಡಿಯಲ್ಲಿ ಶವವನ್ನ ಇಟ್ಟು ಪಾಪಿ ಯುವತಿಯ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ದ ಅನ್ನುವ ಅನುಮಾನ ಈಗ ದಟ್ಟವಾಗಿದೆ. ಕೊಲೆ ಮಾಡಿ ಮೂಟೆ ಕಟ್ಟಿ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾನೆ. ಕಸದ ಗಾಡಿಯಲ್ಲಿ 25-30 ಈ ವರ್ಷದ ಒಳಗಿನ ಯುವತಿಯ ಶವ ಪತ್ತೆಯಾಗಿದೆ. ಚೆನ್ನಮ್ಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಈ ಘಟನೆ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶವ ಅಲ್ಲೇ ಪತ್ತೆಯಾಗಿರೋದ್ರಿಂದಾಗಿ ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಈ ಮೂಲಕ ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕವಾದಂತಹ ತನಿಖೆ ವೇಳೆ ಈಗ ತಿಳಿದಿರೋ ಮಾಹಿತಿ. ಸದ್ಯ ಆಕೆಯ ದೇಹವನ್ನ ಕಸದ ಲಾರಿ ಒಳಗೆ ಮೂಟೆ ಕಟ್ಟಿ ಎಸೆದು ಹೋಗಿದ್ದಾನೆ ಪಾಪಿ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆ ಯುವತಿಗೆ 25-30 ವರ್ಷ ಆಗಿರಬಹುದು ಅನ್ನೋದ್ರು ಈಗ ಅಂದಾಜು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಕಸದ ಗಾಡಿಯಲ್ಲಿ ಶವವನ್ನ ಇಟ್ಟು ಪಾಪಿ ಯುವತಿಯ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ದ ಅನ್ನುವ ಅನುಮಾನ ಈಗ ದಟ್ಟವಾಗಿದೆ. ಕೊಲೆ ಮಾಡಿ ಮೂಟೆ ಕಟ್ಟಿ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾನೆ.
ಕಸದ ಗಾಡಿಯಲ್ಲಿ 25-30 ಈ ವರ್ಷದ ಒಳಗಿನ ಯುವತಿಯ ಶವ ಪತ್ತೆಯಾಗಿದೆ. ಚೆನ್ನಮ್ಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಈ ಘಟನೆ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶವ ಅಲ್ಲೇ ಪತ್ತೆಯಾಗಿರೋದ್ರಿಂದಾಗಿ ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಈ ಮೂಲಕ ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕವಾದಂತಹ ತನಿಖೆ ವೇಳೆ ಈಗ ತಿಳಿದಿರೋ ಮಾಹಿತಿ. ಸದ್ಯ ಆಕೆಯ ದೇಹವನ್ನ ಕಸದ ಲಾರಿ ಒಳಗೆ ಮೂಟೆ ಕಟ್ಟಿ ಎಸೆದು ಹೋಗಿದ್ದಾನೆ ಪಾಪಿ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆ ಯುವತಿಗೆ 25-30 ವರ್ಷ ಆಗಿರಬಹುದು ಅನ್ನೋದ್ರು ಈಗ ಅಂದಾಜು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಕಸದ ಗಾಡಿಯಲ್ಲಿ ಶವವನ್ನ ಇಟ್ಟು ಪಾಪಿ ಯುವತಿಯ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ದ ಅನ್ನುವ ಅನುಮಾನ ಈಗ ದಟ್ಟವಾಗಿದೆ. ಕೊಲೆ ಮಾಡಿ ಮೂಟೆ ಕಟ್ಟಿ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾನೆ. ಕಸದ ಗಾಡಿಯಲ್ಲಿ 25-30 ಈ ವರ್ಷದ ಒಳಗಿನ ಯುವತಿಯ ಶವ ಪತ್ತೆಯಾಗಿದೆ. ಚೆನ್ನಮ್ಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಈ ಘಟನೆ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶವ ಅಲ್ಲೇ ಪತ್ತೆಯಾಗಿರೋದ್ರಿಂದಾಗಿ ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಈ ಮೂಲಕ ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕವಾದಂತಹ ತನಿಖೆ ವೇಳೆ ಈಗ ತಿಳಿದಿರೋ ಮಾಹಿತಿ. ಸದ್ಯ ಆಕೆಯ ದೇಹವನ್ನ ಕಸದ ಲಾರಿ ಒಳಗೆ ಮೂಟೆ ಕಟ್ಟಿ ಎಸೆದು ಹೋಗಿದ್ದಾನೆ ಪಾಪಿ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆ ಯುವತಿಗೆ 25-30 ವರ್ಷ ಆಗಿರಬಹುದು ಅನ್ನೋದ್ರು ಈಗ ಅಂದಾಜು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಕಸದ ಗಾಡಿಯಲ್ಲಿ ಶವವನ್ನ ಇಟ್ಟು ಪಾಪಿ ಯುವತಿಯ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ದ ಅನ್ನುವ ಅನುಮಾನ ಈಗ ದಟ್ಟವಾಗಿದೆ. ಕೊಲೆ ಮಾಡಿ ಮೂಟೆ ಕಟ್ಟಿ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾನೆ. ಕಸದ ಗಾಡಿಯಲ್ಲಿ 25-30 ಈ ವರ್ಷದ ಒಳಗಿನ ಯುವತಿಯ ಶವ ಪತ್ತೆಯಾಗಿದೆ. ಚೆನ್ನಮ್ಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಈ ಘಟನೆ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶವ ಅಲ್ಲೇ ಪತ್ತೆಯಾಗಿರೋದ್ರಿಂದಾಗಿ ಮತ್ತೊಂದು ಭೀಕರ ಕೊಲೆಗೆ ಬೆಂಗಳೂರು ಈ ಮೂಲಕ ಬೆಚ್ಚಿ ಬಿದ್ದಿದೆ. ಯುವತಿಯನ್ನ ಕೊಂದು ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕವಾದಂತಹ ತನಿಖೆ ವೇಳೆ ಈಗ ತಿಳಿದಿರೋ ಮಾಹಿತಿ. ಸದ್ಯ ಆಕೆಯ ದೇಹವನ್ನ ಕಸದ ಲಾರಿ ಒಳಗೆ ಮೂಟೆ ಕಟ್ಟಿ ಎಸೆದು ಹೋಗಿದ್ದಾನೆ ಪಾಪಿ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆ ಯುವತಿಗೆ 25-30 ವರ್ಷ ಆಗಿರಬಹುದು ಅನ್ನೋದ್ರು ಈಗ ಅಂದಾಜು.